ಮಾರ್ಚ್ 2026 ಸಿಂಹರಾಶಿ. ಸಿಂಹರಾಶಿವರೆಗಂತೂ ಮಾರ್ಚ್ ತಿಂಗಳಲ್ಲಿ ಸಪ್ತಮ ಸ್ಥಾನದಲ್ಲಿ ಕುಜ ಮತ್ತು ಒಂದಷ್ಟು ಸಂಯೋಗದಿಂದ ದಂಪತಿಗಳ ನಡುವೆ ಕಲಹಗಳು ಉಂಟಾಗುವಂಥದ್ದಿರುತ್ತೆ. ಕೋರ್ಟು ಕಚೇರಿ ಸಮಸ್ಯೆಗಳು ಆಗಬಹುದು, ಸ್ವಲ್ಪ ಜಾಗೃತೆ ವಹಿಸಬೇಕು. ಇನ್ನು ಮಾರ್ಚ್ ತಿಂಗಳಲ್ಲಿ ವಿವಾಹ ಶುಭ ಕಾರ್ಯಗಳಿಗಂತೂ ಅಡ್ಡಿ ಆತಂಕಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಮಾರ್ಚ್ 14ರ ನಂತರ ರವಿ ಅಷ್ಟಮ ಸ್ಥಾನಕ್ಕೆ ಪ್ರವೇಶದಿಂದ ಆರ್ಥಿಕ ಸಂಕಷ್ಟಗಳು ಎದುರಾಗುವಂತಹ ಸಂಭವ ಇದೆ. ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಈ ಸಮಯದಲ್ಲಿ ಶತ್ರುಗಳ ಕಾಟ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಾಹನವನ್ನು ಓಡಿಸುವಾಗ ಬಹಳ ಜಾಗೃತೆ ವಹಿಸೋದು ಬಹಳ ಉತ್ತಮ. ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದ್ರ ಜೊತೆಗೆ ಶನಿ ಮತ್ತು ರವಿ ಸಂಯೋಗದಿಂದ ತಂದೆ ಮಕ್ಕಳ ನಡುವೆ ಒಂದಷ್ಟು ಬಾಂಧವ್ಯತೆ ಇರೋದಿಲ್ಲ, ಕಲಹಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಇನ್ನು ಶುಕ್ರ ಉಚ್ಚ ಸ್ಥಾನದಲ್ಲಿದ್ದರೂ, ಶುಕ್ರ ರಾಷ್ಟ್ರಾಧಿಪತಿ ಆಗಿದ್ದರೂ ಸಹ ಏನಾಗುತ್ತೆ, ಈ ಶುಕ್ರಾದಿತ್ಯ ಯೋಗ ಉಂಟು ಮಾಡುವಾಗ ಈ ಅವಧಿಯಲ್ಲಿ ಕೆಲಸಗಳ ಒತ್ತಡಗಳು ಜಾಸ್ತಿ ಆಗುತ್ತೆ, ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ವಿಳಂಬ ಆಗುತ್ತೆ. ಯಾವುದೋ ಒಂದು ಕೆಲಸದಲ್ಲಿ ಸರ್ಕಾರಿ ಕೆಲಸದಲ್ಲಿ ಆಗಬೇಕು, ಸರಿಯಾದಂಥ ಸಮಯಕ್ಕೆ ಆಗೋದಿಲ್ಲ. ಈ ರೀತಿ ಒಂದಷ್ಟು ಮಾರ್ಚ್ ತಿಂಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಸಿಂಹರಾಶಿಯವರಿಗೆ. ಇನ್ನು ಏನು ಪರಿಹಾರವನ್ನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಪ್ರತಿ ಭಾನುವಾರ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿಕೊಳ್ಳೋದ್ರಿಂದ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಏನು ಬರುತ್ತೆ ಒಂದಷ್ಟು ನಿಭಾಯಿಸೋದಕ್ಕೆ ಸಾಧ್ಯ ಆಗಲಿಕ್ಕೆ ಇರುತ್ತೆ.